ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಅಭ್ಯರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ತಡವಾಗಿ ನಿಮಗೊಂದು ಗುಡ್ ನ್ಯೂಸ್ ಕೂಡ ಸಿಕ್ಕಿದೆ ಅಂತ ತಿಳ್ಕೊಂಡಿದ್ದೀನಿ. ಈಗಾಗಲೇ ವಿಡಿಯೋ ಕೂಡ ಮಾಡಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಿರೋದು ಏನಂತಂದರೆ, ನಿಮಗೆ ಏನೋ ಡೌಟ್ ಇದ್ದರೂ ಕೂಡ ನಿಮಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿರಿ. ನಾನು ನಿಮಗೆ ಕಾಮೆಂಟ್ಸನ್ನು ಓದಿ ಅದಕ್ಕೆ ಸಂಬಂಧಪಟ್ಟಂಥ ಆನ್ಸರ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆದಷ್ಟು ಫಾಸ್ಟಲ್ಲಿ ಕೂಡ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಬಿಡುವಿನ ವೇಳೆಯಲ್ಲಿ ನಾಳೆ ಕೂಡ ಹಾಗೆ ಬೆಳಗ್ಗೆ 11 ಗಂಟೆ ತನಕ ನಾನು ಫ್ರೀ ಇರ್ತೀನಿ. ಮಾರ್ನಿಂಗಿಂದ 11 ಗಂಟೆ ತನಕ ಎಷ್ಟು ಸಾಧ್ಯವಾಗುತ್ತೆ ಅಷ್ಟೊಂದು ವಿಡಿಯೋಗಳನ್ನು ನಾನು ನಿಮಗೆ ನಿಮ್ಮ ಡೌಟ್ಗಳಿಗೆ ಸಂಬಂಧಿಸಿದಂಥ ವಿಡಿಯೋಗಳನ್ನು ಮಾಡಿ ಶೇರ್ ಮಾಡ್ತೀನಿ. ಪ್ರತಿಯೊಬ್ಬರು ನಮ್ಮ ಚಾನಲಿಗೆ ಬಂದು ವಿಡಿಯೋಗಳನ್ನು ನೋಡಿ ಮತ್ತು ಲೈಕನ್ನು ಕೂಡ ಮಾಡೋದನ್ನು ಮರಿಬೇಡಿ. ಮತ್ತು ಜೊತೆಗೆ ಸಪೋರ್ಟ್ ಸಲುವಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ಇಲ್ಲಿ ನೋಡಿ, ನೀವು ಎಲ್ಲಿ ಲಿಸ್ಟನ್ನು ನೋಡಬೇಕಂತಂದರೆ, ಸೊ ಇಲ್ಲಿ ಕೆಳಭಾಗದಲ್ಲಿ ಹೋಗಬೇಕು. ಸೊ ಕೆಳಭಾಗದಲ್ಲಿ ಹೋಗಿ, ಅಥವಾ ನಾನು ಡೈರೆಕ್ಟ್ ಲಿಂಕನ್ನು ಕೊಟ್ಟಿರ್ತೇನೆ ಈ ರಿಸಲ್ಟ್ ನೋಡ್ಕೊಳ್ಳಿಕ್ಕೆ. ಸೊ ಇವತ್ತಿನ ಡೌಟ್ ಏನಿದೆ ಅಂತಂದರೆ, ನಾವು ಕಾಮರ್ಸ್ ವಿದ್ಯಾರ್ಥಿಗಳು ಮತ್ತು BCA BB ವಿದ್ಯಾರ್ಥಿಗಳು, ಈ ಸ್ಪೆಷಲಿ BCA BB ವಿದ್ಯಾರ್ಥಿಗಳು ಮತ್ತು ಆ ಕಾಮರ್ಸ್ ವಿದ್ಯಾರ್ಥಿಗಳು ನಾವು ಎಲ್ಲಿ ಲಿಸ್ಟ್ಗಳನ್ನು ನೋಡ್ಕೋಬೇಕು, ನಮ್ಮ ಹೆಸರು ಎದರಲ್ಲಿ ನೋಡ್ಕೋಬೇಕು ಅನ್ನೋದನ್ನು ಕ್ವಶನ್ ಇದೆ. ಅದರ ಬಗ್ಗೆ ಮಾಹಿತಿ ಇರುತ್ತೆ, ವಿಡಿಯೋ ಪೂರ್ತಿಯಾಗಿ ನೋಡಿ. ಅಭ್ಯರ್ಥಿಗಳೇ, ನೀವೇನಾದರೂ ಕಾಮರ್ಸ್ ಸ್ಟೂಡೆಂಟ್ ಆಗಿದ್ದರೆ, ಸೊ ಇದು ನೀವು ಆರ್ಟ್ಸ್ ಲಿಸ್ಟಲ್ಲಿ ನೋಡ್ಕೋಬೇಕಾಗತ್ತೆ. ಕಾಮರ್ಸ್ ಸ್ಟೂಡೆಂಟ್ ಆಗಿದ್ದು, ಸೊ ಸ್ಪೆಷಲಿ ಅದರಲ್ಲಿ ನೀವು BBA ಅಭ್ಯರ್ಥಿಗಳಾಗಿದ್ದರೆ ಮತ್ತು BCom ಅಭ್ಯರ್ಥಿಗಳಾಗಿದ್ದರೆ ನೀವುಗಳು ಏನು ಮಾಡಬೇಕಂದ್ರೆ ಆರ್ಟ್ಸ್ ಲಿಸ್ಟಲ್ಲಿ ನಿಮ್ಮ ಹೆಸರುಗಳನ್ನು ನೋಡ್ಕೋಬೇಕಾಗತ್ತೆ. ಅದರ ಜೊತೆಗೆ ನೀವೇನಾದರೂ ಸೈನ್ಸ್ ಮತ್ತು ಇಂಜಿನಿಯರಿಂಗು, BTech, ಆಮೇಲೆ BCA ಆಗಿದ್ದರೆ BCA ಮತ್ತು BE, ಆಮೇಲೆ BTech ಈ ಥರ ಆಗಿದ್ದರೆ ನೀವು, ಮತ್ತು BSc ಈ ಅಭ್ಯರ್ಥಿಗಳಾಗಿದ್ದರೆ ನೀವು ಸೈನ್ಸ್ ಲಿಸ್ಟಲ್ಲಿ ನೋಡ್ಕೋಬೇಕಾಗತ್ತೆ. ಓಕೆನಾ? ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಕಾಮರ್ಸು ಮತ್ತು ಕಾಮರ್ಸ್ ರಿಲೇಟೆಡ್ BBA BCom ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳು ಈ ಲಿಸ್ಟಲ್ಲಿ ನೋಡ್ಕೋಬೇಕು. ಹೌದಾ? ಈ ಲಿಸ್ಟಲ್ಲಿ ನೀವು ನೋಡ್ಕೋಬೇಕಾಗತ್ತೆ. ಸೈನ್ಸು, ಇಂಜಿನಿಯರಿಂಗು, BTech, ಆಮೇಲೆ BCA ಅಭ್ಯರ್ಥಿಗಳು, BSc ಅಭ್ಯರ್ಥಿಗಳು ಈ ಲಿಸ್ಟಲ್ಲಿ ನೋಡ್ಕೋಬೇಕಾಗತ್ತೆ. ಇದು ಒಂದು ಡೌಟ್ ಕ್ಲಿಯರಿಫೈ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಡೌಟ್ ಕೂಡ ಏನಂತಂದರೆ, ಇಲ್ಲಿ ಇದು ಮತ್ತೆ ನಿಮಗೆ ಡೇಟ್ ಎಕ್ಸ್ಟೆಂಡ್ ಆಗೋದಿಲ್ಲ. ಇದು ಫೈನಲ್ ಲಿಸ್ಟ್ ಬಂದಿರುವಂಥದ್ದು. ಇದರಲ್ಲಿ ನಿಮ್ಮ ಹೆಸರುಗಳನ್ನು ನೋಡ್ಕೊಳ್ರಿ. ಆಮೇಲೆ ಅದರ ಜೊತೆಗೆ ಇನ್ನೊಂದು ಯಾರೋ ಒಂದು ಕಾಮೆಂಟ್ ಕೇಳಿದ್ರೆ ನನಗೆ, ಒಂದು ಅಭ್ಯರ್ಥಿ ಕೇಳ್ತಾ ಇರೋದು ಏನಂತಂದರೆ, ಇಲ್ಲಿ ವೆರಿಫಿಕೇಷನ್ ಸೀರಿಯಲ್ ನಂಬರ್ ಇದೆಯಲ್ಲ, ಅಲ್ಲಿ 1 ಅಂದ್ರೆ ಏನು ಮತ್ತು 2 ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ. ಓಕೆ, ವೆರಿಫಿಕೇಷನ್ ಸೀರಿಯಲ್ ನಂಬರ್ ಬಂದಿದೆ. ಈ ವೆರಿಫಿಕೇಷನ್ ಸೀರಿಯಲ್ ನಂಬರ್ ಒಳಗಡೆ 1 ಅಂದ್ರೆ ಏನು, 2 ಅಂದ್ರೆ ಏನು, ಅದ್ರ ಬಗ್ಗೆ ಡೌಟ್ಗಳನ್ನು ಕೇಳ್ತಾ ಇದ್ದೀರಿ. ಸೊ ಇದರ ಬಗ್ಗೆ ನಾನು ನಾಳೆಗೆ ಸ್ಪಷ್ಟತೆಯನ್ನು ತೊಗೊಂಡು ನಿಮಗೆ ಅಪ್ಡೇಟನ್ನು ಮಾಡ್ತೀನಿ. ಓಕೆನಾ? 1 ಅಂದ್ರೆ ಏನು, 2 ಅಂದ್ರೆ ಏನು, 3 ಅಂದ್ರೆ ಏನು, 4 ಅಂದ್ರೆ ಏನು ಅಂತ ಇಲ್ಲಿದ್ದಾವೆ. ಓಕೆ, 1 2 3 4 ತನಕ ಸೀರಿಯಲ್ ನಂಬರ್ ಇದ್ದಾವೆ. ಸೊ ಅದರ ವೆರಿಫಿಕೇಷನ್ ಸೀರಿಯಲ್ ನಂಬರ್, ಓಕೆ, ಸೊ ಅದರ ಬಗ್ಗೆ ನಿಮಗೆ ಮಾಹಿತಿನ ನಾಳೆ ತನಕ ನಾನು ಅಪ್ಡೇಟ್ ಮಾಡ್ತೇನೆ. ಮಾಹಿತಿ ತಿಳ್ಕೊಂಡು ಅಪ್ ಟು ನೋಡಿ, ಇಲ್ಲಿ 8th 9th 10th ತನಕನೂ ಇದೆ. ಸೊ ಇದರದ್ದು ಏನು ಅನ್ನೋದನ್ನು ಕೂಡ ಕ್ಲಿಯರಾಗಿ ಕನ್ಫರ್ಮೇಷನ್ ತೊಗೊಂಡು ನಾಳೆಗೆ ತನಕ ಅಪ್ಡೇಟ್ ಮಾಡ್ತೇನೆ. ಈ ವೆರಿಫಿಕೇಷನ್ ಸೀರಿಯಲ್ ನಂಬರ್ ಹಂಗಂದ್ರೆ ಏನು ಅಂತ. ಓಕೆನಾ?